ಕಾಲಾತೀತ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ, ನಗರದ ಆರಾಧ್ಯ ದೈವ ಜಗದ್ಗುರು ಮಹಾಲಿಂಗೇಶ್ವರನ, ಈ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಬ್ರಹ್ಮಲೀನ ನಿರಾಭಾರಿ ಸದ್ಗುರು ಸಿದ್ದಯ್ಯಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ನಮ್ಮೆಲ್ಲರಿಗೆ ಹಂಚಿಕೊಟ್ಟಿರುವಂಥ ಮಾತೋಶ್ರೀಯವರಲ್ಲಿ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಶ್ರೀಮದ್ ಭಾಗವತ ಮಹಾತ್ಮೆಯನ್ನು ನಾವು ಕೇಳ್ತಾ ಇದ್ದೇವೆ. ಇನ್ನೂ ಗ್ರಂಥ ಪ್ರಾರಂಭ ಆಗಿಲ್ಲ. ಕೇವಲ ಅವರು ಏನು ಮಾಡ್ಯಾರ, ಮಂಗಲವನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ. ಪರಮಾತ್ಮ ಸತ್ತು ಚಿತ್ತು ಆನಂದರೂಪ ಅದಾನೆ, ಜೀವನೂ ಕೂಡ ಸತ್ತು ಚಿತ್ತು ಆನಂದರೂಪನೇ ಅದಾನೆ. ಆದರೆ ಜೀವನಿಗೆ ಸದ್ರೂಪದ ಅನುಭವದ, ಚಿದ್ರೂಪದ ಅನುಭವದ, ಆನಂದದ ಅನುಭವ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಮೂರು ಅವಸ್ಥೆಗಳೇನದಾವಲ್ಲ, ಈ ಮೂರು ಅವಸ್ಥೆಗಳು ಸಚ್ಚಿದಾನಂದದ ಸ್ವರೂಪವನ್ನು ದರ್ಶನ ಮಾಡ್ತಾ ಇದ್ದಾವೆ. ಜಾಗ್ರತಿನೊಳಗೆ ಸದ್ರೂಪದ ಅನುಭವ ಆಗ್ತದೆ. ಇದ್ದೀಯೋ ಇಲ್ಲೋ ಅಂತ ಕೇಳಿದರೆ ಏನು ಹೇಳ್ತೀರಿ? ಸಂಶಯ ಅದ ಅನ್ನೋದ್ರಾಗ ಏನ್ರಿ? ಇಲ್ಲ. ಆ ಇರುವಿಕೆಗೆ ಸದ್ರೂಪ ಅಂತಾರೆ, ಅಸ್ತಿತ್ವ. ಇರುವಿಕೆಗೆ ಏನಂತಾರೆ? ಸದ್ರೂಪ ಅಂತ. ಜಾಗ್ರತ್ನಲ್ಲಿ ಸದ್ರೂಪದ ಅನುಭವ, ಸ್ವಪ್ನದಲ್ಲಿ ಚಿದ್ರೂಪದ ಅನುಭವ ಆಗ್ತದೆ. ಸ್ವಪ್ನದಲ್ಲಿ ಮಲ್ಕೊಂಡಿರಿ, ನೀವು ಲೈಟ್ ಆಫ್ ಮಾಡಿರಿ, ಕೌದಿ ಹೊತ್ಕೊಂಡ್ರಿ, ಕನಸು ಬಿದ್ದದ. ಕನಸಿನೊಳಗೆ ಸಾವಿರಾರು ಮಂದಿನ ನೋಡ್ತೀರಿ, ಹೌದಲ್ರಿ? ಯಾವುದನ್ನಾದ್ರೂ ನೋಡ್ಬೇಕಾದ್ರೆ ಬೆಳಕು ಬೇಕು, ಹೌದಲ್ರಿ? ನೀವೇನು ಮಾಡಿರಿ? ಕೌದಿ ಹೊತ್ಕೊಂಡ್ರಿ, ಲೈಟ್ ಆಫ್ ಮಾಡಿರಿ, ಹೌದಲ್ರಿ? ಮತ್ತು ಸಾವಿರಾರು ಮಂದಿನ ಯಾವ ಬೆಳಕಿನಾಗ ನೋಡಿದ್ರಿ? ಹಾಂ, ಅದು ನಿಮ್ಮ ಬೆಳಕ, ನಿಮಗೆ ಅಪರೋಕ್ಷದ ನಿಮ್ಮ ಬೆಳಕ, ಹೌದಲ್ರಿ? ಯಾರು ಹೇಳ್ಯಾರೋ ನೀವು ನೋಡ್ಯಾರೋ? ಸ್ವತಃ ನೋಡ್ಯಾರಿ ಅಲ್ರಿ? ಜಾಗ್ರತ್ನೊಳಗೆ ಸದ್ರೂಪದ ಅನುಭವ, ಸ್ವಪ್ನೊಳಗೆ ಚಿದ್ರೂಪದ ಅನುಭವ, ಸುಷುಪ್ತಿಯೊಳಗೆ ಆನಂದದ ಅನುಭವ. ಸುಷುಪ್ತಿಯೊಳಗೆ ಏನರ ದುಃಖ ಆಗೈತೆ ನಿಮಗೆ? ಗಾಢವಾದ ನಿದ್ರೆಯೊಳಗೆ ದುಃಖ ಹಾಕಿತ್ತವ್ರು ಯಾರು ಬೆಡ್ ಖರೀದಿನ ಮಾಡ್ತಿದ್ದಿದ್ದಿಲ್ಲ. ಭಾಳ ಯಾವಲ್ಲಪ್ಪ ಅಲ್ಲಿ ಭಾಳ ದುಃಖ ಆಕೈತಿ ಅಂತ, ಅಲ್ರಿ? ಅಲ್ಲಿ ಆನಂದ ಯಾಕದ ಪ್ರಕಟ ಇಲ್ಲಿ ಯಾಕೆ ಆಗವಲ್ದು ಅಂತ ಕೇಳಿದ್ರೆ, ಅಲ್ಲಿ ನಾನು ನಮ್ಮದು ಇಲ್ಲ. ಐತೇನ್ರಿ? ನಾನು ನಂದು ಐತೆ ಇದ್ರೆ ನಾನು ಅನ್ಕೋತ ಮಕ್ಕೋರಿ ನೋಡೋಣ, ನಿದ್ದೆ ಹತ್ತತ್ತೇನು? ಮತ್ತು ಎಲ್ಲಿ ನಾನು ನಂದು ಇಲ್ಲ ಅಲ್ಲಿ ಆನಂದ ಅದ. ಇದ್ರ ಮ್ಯಾಗ ಅನುಭವ ಆಕತ್ತಿಲ್ರಿ? ಹಾಂ, ಈ ನಾನು ನಂದು ಅನ್ನೋದಕ್ಕೆ ನಾವು ಗಂಟು ಹಾಕ್ಕೊಂಡಿದ್ದೀವಿ. ಅದರಿಂದ ಈ ಸದ್ರೂಪ ಚಿದ್ರೂಪ ಆನಂದ ರೂಪ ಇವನು ಅದಾನ. ಪರಂತು ಆ ಆನಂದದ ಅನುಭವ ನಿದ್ಯಾಗ ಹೆಂಗೆ ಇದ್ರೋ ಎದ್ದಾಗನೂ ಹಂಗೆ ಇದ್ರೆ ಅದಕ್ಕೆ ಮೋಕ್ಷ, ಅದಕ್ಕೆ ಅಪರೋಕ್ಷ ಅಂತ ಕರೀತಾರೆ. ನಿದ್ಯಾಗಿದ್ದಂಗೆ ಇರ್ಗುಡು ಅಲ್ದ ನಾವನು.
ಆರಾಮ ಇರ್ತೀವಿ ರೀ. ಎಚ್ಚರ ಆಗಬೇಕಂತೂ ಅಪೇಕ್ಷೆನೂ ಇರೋಂಗಿಲ್ಲ. ಆರಾಮ. ಅದು ಬೆಳಗಿನ ಜಾವನ ನಿದ್ದೆ ಅಂದ್ರೆ ಅದಕ್ಕೇನು ಸಕ್ರೆ ನಿದ್ದೆ ಅಂತಾರೆ ಅದಕ್ಕೆ ಅಲ್ರಿ. ಎಷ್ಟು ಆರಾಮಿತ್ತು ರೀ, ಎಷ್ಟು ಆರಾಮಿತ್ತು ಅಲ್ಲ. ಅದು ಆರಾಮ ಕೆಡಿಸಿದ್ದು ಯಾವುದು ಗೊತ್ತದ? ನಮ್ಮ ಆ ಸುಖವನ್ನು ಕೆಡಿಸಿದ್ದು ಯಾವುದು ಗೊತ್ತದೇನು? ಎಚ್ಚರಾಗ ಮುಂದೆ ಇದು ಬರ್ತೈತೆ ನೋಡು, ಅದಲ್ಲ ಇದು ಅಂತ ಬತ್ತಿಲ್ಲೋ, ಬತ್ತಿಲ್ಲೋ ಆನಂದ ಕೆಟ್ಟ. ಅಕ್ಕ ಮಹಾದೇವಿ ಹೇಳ್ತಾಳೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಹೌದಲ್ರಿ? ಯಾರು ಹೇಳ್ಯಾರು? ಅಕ್ಕ ಹುಟ್ಟಿದಲ್ಲಿ ಸಂಸಾರ. ಹೌದಲ್ರಿ? ಅಕ್ಕ ಹುಟ್ಟಿದಲ್ಲಿ ಅಕ್ಕ ಹೇಳ ಅದಲ್ಲ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ನಾನು ಅಂಥದ್ದು ಯಾವಾಗ ಬಂತು ನಿನ್ನ ಆನಂದ ಕೆಡಿಸ್ತು. ಈ ನಾನಪ್ಪನ ಹಿಡ್ಕೊಂಡು ಮತ್ತೆ ರಾತ್ರಿ ತನಕ ನೀನು ಗುದ್ದಾಡಿ ಏನೇನೋ ಆನಂದ ಪಡಿತೀಯಲ್ಲ, ಆ ಆನಂದ ನಿಮ್ಮ ನಿದ್ದೆ ಆನಂದಕ್ಕೆ ಸಮ ಆಗುವುದೇ ಇಲ್ಲ. ಎಚ್ಚರದಾಗ ಕಾರದ ಇದದ, ಮಹಡಿ ಅದ, ಪ್ರೀತಿ ಹೆಂಡತಿ ಅದಾಳ, ಟಿ ವಿ ಅದ, ಎಲ್ಲ ಅದ. ಪರಂತು ನಿದ್ಯಾಗಿನ ಸುಖ, ಇಷ್ಟೆಲ್ಲ ಪರಿಸರಗಳು ತೆಗೆದುಕೊಂಡರೂ ಕೂಡ ನಿದ್ಯಾಗಿನ ಸುಖ ನಮಗೆ ಯಾಕೆ ಸಿಗುವಲ್ದು? ಅದಲ್ರಿ. ಎಲ್ಲಿ ಹೋದರೂ ಈ ನಾನಾ ಪಿರಾವನ, ನನ್ನಿಂದನೇ ಈ ಮಠ ನಡೆದದ. ಸ್ವಾಮಿ ಅಂತಾನೆ, ಸ್ವಾಮಿ. ನಿಮ್ಗೆ ಸ್ವಾಮಿ ಅನ್ನಬಾರ್ದು, ನಿನ್ನೆದೇ ನಡೀತೈತೆ ಹುಚ್ಚಿ ಅಲ್ಲ. ಆ ಪರಮಾತ್ಮ ಇಲ್ಲದ ಒಂದು ಕಡ್ಡಿನೂ ಅಗಳಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ನೀ ನಾನಾ ಥಿಯೇಟ್ರವ ಅಲ್ಲ. ಯಾವಾಗ ಹುಟ್ಟದಿ ಆವಾಗ ಬೆನ್ನತ್ತೈತಿ ಸಾವು. ತಿಳಿತಾ? ಏ ನಾನಪ್ಪ ಇರೋ ತನಕ ಆನಂದಪ್ಪ ಸಿಗಂಗಿಲ್ಲ. ಹೌದಲ್ರಿ? ಅದನ್ನು ಪಡ್ಕೋಬೇಕಾಯ್ತು ಅಂತಂದ್ರೆ ನಮಗೆ 3 ಪ್ರಕಾರ ದರ್ಶನ ಹೇಳಿದ್ರು ನೋಡಿ. ದರ್ಶನ ಅಂದ್ರೆ ಗೊತ್ತಾಗತ್ತೇನಿಲ್ಲ? ದರ್ಶನ ಸಾಕ್ಷಾತ್ಕಾರ, ಸಾಕ್ಷಾತ್ ಆಕಾರ. ಹೆಂಗೆ ಇದ್ದಂಗೆ ತೋರೋದಕ್ಕೆ ನೋಡೋದಕ್ಕೆ ಸಾಕ್ಷಾತ್ಕಾರ. ಹೌದಲ್ರಿ? ಮತ್ತು ಅದು ಹೆಂಗೈತೆ ಹಂಗೆ ಕರಡಿ ಮುನ್ನಿತ್ರಿ ಅಂದ್ರೆ ಹೆಂಗೈತೆ ಹಂಗೆ ಕಾಣ್ತತಿಲ್ರಿ. ಕರಡಿ ಮುನ್ನಿತ್ರಿ ಅಂದ್ರೆ ಕಾರ್ಗಿದ್ರೆ ಕಾರ್ಗೆ, ಕ್ಯಾಂಪ್ಗಿದ್ರೆ ಕ್ಯಾಂಪ್ಗೆ. ನೀವು ನಕ್ಕರ ಅದು ನಗ್ತತಿ, ನೀವು ಹತ್ರ ಅದು ಹೊಳ್ತತಿ. ಕರಡಿ ಹೇಳ್ತತಿ ನೋಡ್ರಿ. ಕರಡಿ ಮ್ಯಾಗ ಭಾಳ ಮಂದಿ ಪ್ರೀತಿ ರೀ. ಯಾಕೆ? ನೀವು ಬರೋ ಮುಂದೆ ಕರಡಿ ಮುಂದೆ ಇತ್ತ ಬಂದಾರೆ ನನಗೆ ಗ್ಯಾರಂಟಿನ. ಹೌದಲ್ಲ? ಮತ್ತು ಆ ಕರಡಿ ಬದಲು ಯಾವಂದರೆ ಫೋಟೋ ಇತ್ತಂದ್ರೆ ಕೊಡ್ಲಿ ಹಾರಾಡ್ತಾವೆ. ಕರಡಿ ಮ್ಯಾಗ ಗುಡಿಸಲು ಹಿಡ್ಕೊಂಡು ಅರಮನೆ ತನಕ ಕನ್ನಡಿ. ಹೌದಲ್ಲ? ಶರೀರ ನೋಡ್ಲಾಕೊಂದು ಕನ್ನಡಿ ಐತಿ, ಮನಸ್ಸು ನೋಡ್ಲಾಕ ಯಾವ್ದಾರ ಕನ್ನಡಿ ಐತೇನೋ? ಹೇಳ್ರಿ, ಏನಾರ ಹೇಳ್ರಿ. ಶರೀರ ನೋಡ್ಲಾಕ ಕನ್ನಡಿ ಅದ, ನಿಲುವು ಕನ್ನಡಿ ಅದ. ಮನಸ್ಸು ನೋಡ್ಲಾಕೊಂದು ಕನ್ನಡಿ ಇತ್ತಂದ್ರೆ ಭಾಳ ವಿಚಿತ್ರ ಆಕಿತ್ತು ಜಗತ್ತು ಅಲ್ಲ. ಈ ಮ್ಯಾಗ ತಗಲು ಇಟ್ಟ ಅಂತೇಳಿ ಬೇಷತ್ತಿದು. ಈ ತಗಲು ಇಟ್ಟಾರ್ದ ಇಲ್ಲಿ ಕನ್ನಡಿ ಇಟ್ಟಿದ್ದಂದ್ರೆ ಒಳಗಿಂದೆಲ್ಲ ಕಾಣಿಸ್ತಿತ್ತು. ಹೌದಲ್ರಿ? ಆದ್ದರಿಂದ ವಿಚಾರ ಮಾಡು. ದರ್ಶನ ಆಗಬೇಕಾಗಿತ್ತು ಅಂತಂದರೆ 3 ನಮೂನೆ ನೆನಪತ್ತೇನು? ಒಂದನೇ ದರ್ಶನ ಯಾವುದು? ಸ್ವಪ್ನದಲ್ಲಿ ಮೊದಲೇದ್ದು. ಸ್ವಪ್ನದಲ್ಲಿ
ಸ್ವಪ್ನದಲ್ಲಿ ದರ್ಶನ ಆಗ್ಬೇಕಾದ್ರೆ ಸಾಮಾನ್ಯರಿಗೆ ಆಗೋದಿಲ್ವಯ್ಯಪ್ಪ. ಹಾಂ, ಸ್ವಪ್ನಲ್ಲಿ ಯಾಕೆ ಆಗೋದಿಲ್ಲ? ಆ ಜಾಗ್ರತ್ನಾಗ ಅವನು ನೆನಪ ಇಲ್ಲ, ಅಮ್ಯಾಕೆ ಬರ್ತಾನಲ್ಲಿ? ಬರ್ತಾನೇನು? ಇಲ್ಲ. ಜಾಗ್ರತ್ನಲ್ಲಿ ಅವನು ನೆನಪು ಮಾಡಿದ್ರಿ ಅಂತಂದ್ರೆ ಮನ್ಕೊಂಡಾಗ ಸ್ವಪ್ನದಾಗ ಸಾತ್ವಿಕ ಸ್ವಪ್ನ, ರಾಜಸ ಸ್ವಪ್ನ, ತಾಮಸ ಸ್ವಪ್ನ, 3 ಪ್ರಕಾರದಾಗ. ಸಾತ್ವಿಕ ಸ್ವಪ್ನದೊಳಗೆ ಮಹಾತ್ಮರ ದರ್ಶನ ಅನ್ರಿ. ಮಹಾತ್ಮರ ದರ್ಶನ ದೇವ ಮಲ್ಲಮ್ಮಗೆ ಬಂದು ಮಹಾತ್ಮ ಕನಸಿನಾಗ ಹೇಳಂತ, ನಿನ್ನ ಗರ್ಭದಿಂದ ನಾನು ಹುಟ್ಟಿ ಬರುತ್ತೇನೆ. ನಮ್ಮ ಕನಸಿನಾಗ ಬರೋವಲ್ಲ. ಇದು ಸಾತ್ವಿಕ ಏನ್ರಿ. ಬಹಳಷ್ಟು ವ್ಯಾಪಾರ ಲಾಭ ಮಾಡಕತ್ತಂದ್ರೆ ಸ್ವಪ್ನದಾಗ ಇದು ಯಾವುದಿದು? ರಾಜಸ ಸ್ವಪ್ನ. ಇನ್ನು ತಾಮಸ ಸ್ವಪ್ನ ಹೇಳೋಣ ಏನ್ರಿ? ಉದ್ದುದ್ದು ಹಲ್ಲಿನು, ದೊಡ್ಡ ದೊಡ್ಡ ಕಣ್ಣಿನು, ಎದೆ ಮೇಲೆ ಕುತ್ತಿಗೆ ಹಿಚ್ಕುವಾಗ ಹಿಂಗೆ ಬೀಳ್ತಾವಲ್ಲ, ಹೊರಗೆದ್ದು ಹಾಸಿಗೆನ ತೋದಿರ್ತದ ರೀ. ಇದು ತಾಮಸ ಸ್ವಪ್ನ. ನಮಗೆ ಈಗ ಬೇಕಾದದ್ದೇನು? ಸ್ವಪ್ನದಲ್ಲಿ ದರ್ಶನ ಅನ್ನುವಂಥದ್ದಾಗಬೇಕಾಗಿತ್ತಾರೆ ಸಾತ್ವಿಕ ಮನಸ್ಸು ಆಗಬೇಕಾಗ್ತೈತಿ. ಮನಸ್ಸು ಸಾತ್ವಿಕ ಇತ್ತಂದ್ರೆ ಅಲ್ಲಿ ಭಗವಂತನ ದರ್ಶನ ಆಗ್ತದೆ. 2ನೇ ದರ್ಶನ ಎಲ್ಲಿ ಆಕತಿ? ಎಲ್ಲಿ? ಗುಡಿಯೊಳಗೆ. ಗುಡಿಯೊಳಗೆ ನೀವು ಮೂರ್ತಿ ನೋಡ್ತೀರಿ, ಕಲ್ಲು ನೋಡ್ತಿರೋ ಏನು ದೇವ್ರು ನೋಡ್ತಿರೋ? ಕಲ್ಲು ನೋಡೋರು ಅದಾರ. ಅಲ್ಲೇನದ ಕಲ್ಲು ಅಲ್ರಿ, ಅಲ್ಲೇನದ ಕಲ್ಲು. ಇವತ್ತು ಟಿ ವ್ಯಾಗ ರಾಮ ಮಂದಿರದೊಳಗಿಂದು ಕೋಟಿ ದುಡ್ಡು ತುಡುಗು ಮಾಡ್ಯಾರ. ದೇವರಿದ್ರೆ ಅವನು ಹಿಡಿಬೇಕಾಗಿತ್ತು ಅಂತ ಬರ್ತಾವೆ ತಲೆಯಾಗ. ಕೋಟಿ ಕಳ್ತನ ಮಾಡು ಅವ್ರಿಗೆ ಕಲ್ಲದು ಗೊತ್ತಾಗತ್ತಿಲ್ಲ. ಇದು ದೇವರದಾನ ಅಂತಂದ್ರೆ ಬಹುತೇಕ ಹಂಗೆ ಆಗೋದಿಲ್ಲ ಮನುಷ್ಯನಲ್ಲಿ. ಅಲ್ಲಿ ದೇವರ ರಾಮನ ದರ್ಶನ ಆಗಿಲ್ಲ ಅವ್ರಿಗೆ. ರಾಮನ ದರ್ಶನ ಆಗಿತ್ತು ಅಂತಂದ್ರೆ ಈ ಹೊಲಸು ಕೆಲಸ ಯಾಕೆ ಮಾಡ್ತದವ? ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗೆ. ನಿಜವನ್ನ ಯಾವುದನ್ನು ಬಿಟ್ಟಿಲ್ಲ ಅವ. ಶಿಲೆಯ ಭೈರವ, ಕಲ್ಲಿನ ದೇವರೊಳಗೆ ನೀವು ಬೇಡಿಕೊಂಡದ್ದು ಆಕತ್ತಂದ ಬಳಿಕ ಅಲ್ಲಿ ದೇವರ ಅದಾನ ಅಂತ ನಿಶ್ಚಯ ಮಾಡ್ರಿ. ನೀವು ಬೇಡಿದ್ದಾಗ ಆಕತ್ತೈತಿ ಅಂತೇಳಿ ಸಿದ್ಧಾರ್ಥ ಗುಡಿಗೆ ಬರಾಕತ್ತೀರಿ. ನೀವು ಇಲ್ಲಾಕೆ ಬರ್ತಿದ್ರಿ ಅಲ್ರಿ? ಆರಾಮ್ ನಿಮ್ಮ ಮನ್ಯಾಗ ಏನು ಬೇಕಾದದ ಅಲ್ರಿ? ಟಿ ವಿ ಅದ, ಬೇಕಾದ ಹೇಳ್ದಂಗೆ ಕೇಳುವ ಹೆಂಡ್ತಿ ಅದಾಳ, ಸೊಪ್ಪ ಸೊಟ್ಟ ಅದ, ಇಲ್ಲೇನದ ಗುಡಿಯಾಗ ಅಲ್ಲ. ಯಾಕೆ ಬರ್ತೀರಿ ಅಂದ್ರೆ ಅದು ನಿಮ್ಮ ಸಂಕಲ್ಪಗಳು ಅವು ಸಿದ್ಧಿ ಮಾಡಾಕತ್ತಾನಂತ ತಿಳ್ಕೊಂಡು ಸಿದ್ಧಾರೂಢ ಅದಾನ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದದ. ಬೇಕಾದಲ್ಲಿ ಹೋಗ್ರಿ. ನೀವು ಕಲ್ಲು ನೋಡಬೇಡ್ರಿ, ದೇವರನ್ನು ನೋಡ್ಲಾಕ ಅಭ್ಯಾಸ ಮಾಡಿರಿ. ದೇವರ ಎಲ್ಲದ್ರಾಗೂ ಒಬ್ಬನೇ ಅದಾನೆ, ಇದು ಮಾತ್ರ ಗ್ಯಾರಂಟಿ. ದೇವನೊಬ್ಬ, ನಾಮ ಹಲವು ಅಲ್ರಿ, ನಾಮಗಳು ಭಾಳ ಅದಾವು, ಆದರೆ ದೇವ ಒಬ್ಬನೇ ಅದಾನೆ. ಆ ಒಬ್ಬನೇ ದೇವ ಎಲ್ಲ ಕಡೆಗೆ ಅದಾನ, ಪರಿಪೂರ್ಣ ಅದಾನ. ಈ ಪರಿಪೂರ್ಣ ಅನುಭವ ಪರೋಕ್ಷದಿಂದ ಬರುವುದಿಲ್ಲ. ಪರೋಕ್ಷ ಜ್ಞಾನಂದ ಐತೆ ಇಲ್ಲ. ಇದ್ದಾನೆ ಇಷ್ಟ ದೃಢ ಆಗ್ಬೇಕ್ರಿ. ಮತ್ತದು ಇದ್ದಾನೆ ಅನ್ನೋದು ಕೂಡ ಕುಂಟಾಡ್ತತೆ. ಚೇತನ್ರಿ ಇದ್ದಾನೆ ಅನ್ನೋದು ದೃಢ ಆಗಿತ್ತ ನಿಮ್ಮ ಕೈಯಿಂದ ಪಾಪನೂ ಆಗಂಗಿಲ್ಲ. ಖರೆ ಹೇಳ್ರಿ,
ಎಲ್ಲ ಕಡೆ ಅದಾನಂತ ನಿಮ್ಮ ಜರ ಪರೋಕ್ಷ ದೃಢ ಆಗಿತ್ತು ಅಂದ್ರೆ ಏನಾಕತಿ, ಏನು ಪಾಪ ಆಕತ್ತೇನು? ಅವನ ಕಣ್ಣು ಮುಚ್ಚ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅನ್ನಿಸ್ತದ ಇಲ್ಲ ಅಲ್ಲಿ. ಅದು ದೃಢತೆ ಪರೋಕ್ಷದೊಳಗನೆ ಏನ್ರಿ. ಅವರು ಕನಕದಾಸರಂತ ಆಗಿ ಹೋಗ್ಯಾರಲ್ಲ, ಕನಕದಾಸರಂತ ಶಿಷ್ಯ ಗುರುಗಳಂತೆ ಭಾಳ ಮಂದಿ ಶಿಷ್ಯರಿದ್ರು. ಕನಕದಾಸ ಒಬ್ಬ. ಅವರು ಪರೀಕ್ಷೆ ಮಾಡಬೇಕಂಥೇಳಿ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಬಾಳೆಹಣ್ಣು ಕೊಟ್ಟು ಯಾರು ಇಲ್ದಲ್ಲಿ ತಿಂದು ಬರ್ರಿ ಅಂದರು. ಅವ್ರು ಅಂದರು ಚಿಕ್ಕೋದಿದೇನು ದೊಡ್ಡ ಅಲ್ಲ. ಒಬ್ಬ ಕಿಟಕಿ ಬಾಗಲ ಮುಚ್ಚಿ ತಿಂದ, ಮತ್ತೊಬ್ಬ ನೀರಾಗ ಮನೆಗೆ 7 ಗುಡ್ದ ತಿಂದ, ಮತ್ತೊಬ್ಬ ಮನೆ ಬಿಟ್ಟು ಅರಣ್ಯದಾಗ ಹೋಗಿ ಹೊಲದಾಗ ಹೋಗಿ ಮರಿಗೆ ತಿಂದ. ಆದರೆ ಇವರು ತಿನ್ನಲಿಲ್ಲ. ಯಾರು? ಕನಕದಾಸ ತಿನ್ನಲಿಲ್ಲ. ಹಂಗೆ ತೊಗೊಂಡು ಬಂದ. ಹುಡುಗು ಅಯ್ಯೋ ಕನಕ ಏನು ತಿನ್ನಲಿಲ್ಲೋ? ಇಲ್ಲರಿ. ಯಾಕೋ ಕನಕ ಅಂದ್ರೆ ಗುರುಗಳು, ನೀ ಯಾಕೆ ತಿನ್ನಿಲ್ಲೋ? ಅವರೆಲ್ಲ ತಿಂದು ಬಂದಾರು, ದೇವರು ಎಲ್ಲ ಯಾರು ಇಲ್ದಲ್ಲಿ ತಿಂದಾರೆ. ಅದೆಲ್ಲ ಅಪ್ಪಗಳು, ನೀವು ದಿನಾಲೂ ಪರಮಾತ್ಮ ಎಲ್ಲ ಕಡೆ ಅದಾನಂತ ಹೇಳ್ತೀರಿ ಅಲ್ಲ, ಆ ಪರಮಾತ್ಮ ಇಲ್ಲದ ಜಾಗ ಸಿಗಲಿಲ್ಲ, ನಾ ಹಣ್ಣು ತಿನ್ನಲಿಲ್ಲ ಅಂದರು. ಪರೋಕ್ಷ ಇಷ್ಟು ದೃಢತೆ ಅದ. ಅಟ್ಟೈತೆ ನಮ್ಮದು. ಒಮ್ಮೆ ಹೌದು ಅನ್ನಿಸ್ತತಿ, ಒಮ್ಮೆ ಅಲ್ಲ ಅಲ್ರಿ. ಏನಪ್ಪ ಪುರಾಣಕ್ಕದು ಭಾಳ ಹೊತ್ತಿ ಸಿದ್ಧಾರ್ಥ ಮಠಕ್ಕೆ ದೇವ್ರದಾನ ನಿಮ್ಮನ್ನು ಕೇಳ್ತಾರೆ. ಅದಾನ ಅಂದ್ರೆ ನೀ ನೋಡೋದೇನು? ಸುರ್ವ ನೋಡೇನಂದ್ಲು, ಏನಿಲ್ಲ ಅಂದ್ಲು, ಟುಕು ಟುಕು ಹೌದ್ರಿ. ಅವಾಗ ನೀವು ಕೇಳ್ರಿ ತಿರುಗಿ, ಏನು ವಿಮಾನದಾಗ ಡ್ರೈವರ್ ಅದಾನೋ ಎಲ್ಲೋ? ವಿಮಾನದಾಗ ವಿಮಾನ ಹೋಗತ್ತಿಲ್ಲ, ಡ್ರೈವರ್ ಅದಾನೋ ಇಲ್ಲ? ಏನು ಹೇಳ್ತಾನೋ? ಅದಾನ. ಕಾಣಿಸ್ಯಾನೇನು? ನೋಡೋದೇನು? ಅರೆ ಮತ್ತು ನೀನು ದೇವ್ರನ್ನ ನೋಡೋದೇನು ಅಂತ ಕೇಳ್ತೀನಿ. ನೀನು ಡ್ರೈವರ್ನ ನೋಡೋದೇನು? ಇಲ್ಲ, ಅದು ತಗಡಿಂದ ಇದು ವಿಮಾನ. ಅದು ಹೋಗ್ಬೇಕಾದ್ರೆ ಒಳಗೆ ಡ್ರೈವರ್ ಇದ್ದಾಗನ ಹೊಕ್ಕತಿ ಅಂತ ಅವ ಅಂತಾನಲ್ಲ. ನೀವು ಅವಂಗೆ ಹೇಳ್ರಿ, ಇದು ತಗಲಿನ ಶರೀರ, ಅದು ತಗಡಿನ ವಿಮಾನ. ಈ ತಗಲಿನ ಶರೀರದೊಳಗೆ ಅವ ಡ್ರೈವರ್ ಅದಾನಂಥೇಳಿ ಇದು ಓಡೋದು ಬರೋದು ಮಾಡ್ತತಿ ಅಂತ ಹೇಳ್ರಲ್ಲ. ಇಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಕಲ್ಲು ತೊಗೊಂಡು ಹನಿ ಹನಿ ಬಡ್ಕೋಬೇಕಾಕೈತಿ ನಾವು ಅಲ್ರಿ. ದೃಢತೆ ಬರೇ ಪರೋಕ್ಷದೊಳಗೆ ದೃಢತೆ ಬರಬೇಕು ಮೊದಲು. ಅಲ್ಲೇ ಕುಂಟಾಡಕತ್ತಿದ್ರೆ ಅಪರೋಕ್ಷ ಆವಾಗ ಅದೃಢ ಮತ್ತು ದೃಢ ಹೌದಲ್ರಿ. ಅಗ್ನಿಗಟ್ಟಂಗಿ ಅವನೇ ನಾನು. ಮೊದಲ ನೀ ಭಕ್ತಿಯಿಂದರೇ ಹೋಗು, ಜ್ಞಾನದಿಂದರೇ ಹೋಗು, ಎರಡೂ ನಿಮ್ಮನ್ನು ಅಲ್ಲಿಗೆ ಮುಟ್ಟಿಸ್ತಾವೆ ಅಲ್ರಿ. ನೀ ಭಕ್ತಿಯಿಂದರೇ ಹೋಗು, ಜ್ಞಾನದಿಂದರೇ ಹೋಗು. ಪರಂತು ಭಕ್ತಿಯೊಳಗೂ ಕೂಡ ಆ ಪರಿಪೂರ್ಣತೆ ಬರೋದು ಕಷ್ಟದ ಅಲ್ರಿ. ಸಂತ ನಾಮದೇವ ಅಂತ ಹೋಗಿದ್ದಾನೆ. ನಾಮದೇವನ ಭಕ್ತಿ ಭಾರಿ ರೀ. ವಿಠ್ಠಲನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾಪುರುಷ. ಗುಡಿಗೆ ಹೋಗಿ ವಿಠ್ಠಲ ಅಂತ ಕೂಗಿದ್ರೆ ಓಡಿ ಬರಬೇಕು. ವಿಠ್ಠಲ ಇಷ್ಟು ವಿಠ್ಠಲನೊಡನೆ ಕೂಡಿ ಊಟ ಮಾಡವ, ಮಾತಾಡವ. ಅವನಿಗೊಂದು ಹೆಮ್ಮೆ, ನಾನು ವಿಠ್ಠಲನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ. ಆವಾಗ ಘೋರ ಕುಂಬಾರನ ಮನ್ಯಾಗ ಸಂತರೆಲ್ಲ ಸೇರಿದರು. ಸೇರಿದಾಗ 10, 20, 30, 40 ಮಂದಿ ಸಂತರೆಲ್ಲ ಸೇರಿದಾಗ ಜ್ಞಾನೇಶ್ವರ ಮಹಾರಾಜರು ಏನಂದರು, ಘೋರ ನೀನು ಗಡಿಗೆ ಮಾಡೋದ್ರಾಗ ಶಾಣ. ಈ ಯಾವ ಗಡಿಗೆ ಬೆಂದತಿ, ಯಾವ ಗಡಿಗೆ ಸುಟ್ಟತಿ, ಯಾವುದು ಸುಟ್ಟಿಲ್ಲ ನೋಡಪ್ಪ. ಅದು ರಹಸ್ಯ ಗೊತ್ತಾತ ಅವಂಗೆ. ಯಾರಿಗೆ? ಕುಂಬಾರ್ಗೆ. ಅವ ಬಡ್ಗಿ ತೊಗೊಂಡು ಎಲ್ಲ ಕಟ್ಕೋತ ಬಂದ. ಎಲ್ಲರೂ ಸುಮ್ಮಾದರು.
ಇವ್ ಗರ್ವ ತುಂಬಿತ್ತಲ್ಲ. ನಾಮದೇವನ್ ಬಡದ. ಏನು ತಿಳ್ಕೊಂಡಿದ್ದೆ ನಾನು, ಏನು ತಿಳ್ಕೊಂಡಿದ್ದೀನಿ ನಾನು? ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಾನಿ. ಆವಾಗ ಇವು ಕಚ್ಚಾರೇ ಕಚ್ಚಾ ಅಂದರು ಜ್ಞಾನೇಶ್ವರ ಮಹಾರಾಜರು. ಕಚ್ಚಾರೇ ಕಚ್ಚಾ ನಹಿ ಗುರು ಕ ಬಚ್ಚಾ. ಕಚ್ಚಾರೇ ಕಚ್ಚಾ ಅಂದು ಕೂಡಲೇ ಅವ್ಗೆ ಸುಟ್ಟು ಬಂತು ರೀ. ನನಗೆ ಕಚ್ಚಾ ಅಂತಾರು. ಹೋಗ ವಿಠ್ಠಲನ ಗುಡಿ ವಿಠ್ಠಲ ಅಂತ ಕೂಗಿದ. ಓಡಿ ಬಂದ. ಯಾಕೆ ಹೋಗ? ಅವ್ರು ನನಗೆ ಹುಚ್ಚ ಅಂದರು. ಏನಂದ್ರು? ಕಚ್ಚಾ ಅಂದರು. ಕಚ್ಚಾ ಯಾರಾದರು? ಜ್ಞಾನೇಶ್ವರ ಮಹಾರಾಜ. ಜ್ಞಾನೇಶ್ವರ ಮಹಾರಾಜರಂದ್ರೆ ಖರೆ ನೀ ಕಚ್ಚನ ಅದೀಯ. ಅರೆ ನೀನರೆ ಪಕ್ಕ ದೇವ್ರು ಹೌದು ಅಲ್ಲ ಅಂದವ. ನೀನರೆ ಪಕ್ಕ ದೇವ್ರು ಹೌದಲ್ಲ. ನಾ ಪಕ್ಕ ದೇವರಲ್ಲ. ನಿನ್ನ ಭಕ್ತಿಯ ಭಾವನೆಯಲ್ಲಿ ಕಂಡ ಒಂದು ಮೂರ್ತಿ ನಾನು ಪಕ್ಕ ದೇವರಲ್ಲ. ಅಯ್ಯೋ ಮುಂದೆ ಹೆಂಗೆ ಪಕ್ಕಾ ದೇವರು ತಿಳಿಸೋನು ಸದ್ಗುರು ಹೊರತಾಗಿ ನಿನಗೆ ಗೊತ್ತಾಗೋದಿಲ್ಲ. ಸದ್ಗುರು ಎಲ್ಲಿದಾನ? ಗುಡಿಯಾಗದಾನ. ಹೋಗಲ್ಲ. ಆ ಗುಡಿಯಾಗ ಹೋದ. ಅಲ್ಲಿ ಮಕ್ಕೊಂಡಿದ್ದ ಪುಣ್ಯಾತ್ಮನ ದೇವ್ರ ತಲೆ ಮೇಲೆ ಕಾಲಿಟ್ಟು, ಲಿಂಗದ ತಲೆ ಮೇಲೆ ಕಾಲಿಟ್ಟು ಮಕ್ಕೊಂಡಾನ. ಅವು ನೋಡ್ದ, ಏನು ಹುಚ್ಚು ಮರ, ಇವು ನನ್ನ ಗುರು ಆಗಬೇಕು, ದೇವ್ರು ಅನ್ನೋದು ಗೊತ್ತಿಲ್ಲ. ಆವಾಗ ಅಂದ, ತಮ್ಮ ಮಹಾರಾಯ, ದೇವ್ರ ಮೇಲೆ ಕಾಲದವ ತೆಗಿ ಅಂದ. ಅವ ಮುದುಕ ಅಂದ, ಯಪ್ಪ ನನಗೆ ಶಕ್ತಿ ಇಲ್ಲೋ, ನನ್ನ ಕಾಲು ದೇವ್ರ ಮ್ಯಾಗದಾವ, ಅದೇನೋ ಒಂದು ಸ್ವಲ್ಪ ಸರಿಸಿ, ಎಲ್ಲಿ ದೇವ್ರು ಇಲ್ಲ ಅಲ್ಲಿ ಇಡಪ್ಪ ಕಾಲ. ಅವ ಹಿಂಗಂತೆ ಎತ್ತಿ ಕಾಲು ಮತ್ತೊಂದು ಕೈ ಇಡಕ್ಕೆ ಹೋದ, ಅಲ್ಲೊಂದು ಲಿಂಗ, ಮತ್ತೊಂದು ಕೈ ಇಡಕ್ಕೆ ಹೋದ, ಅಲ್ಲೊಂದು ಲಿಂಗ. ಎಲ್ಲೆಲ್ಲಿ ಆ ಪಾದ ಇಡಬೇಕತ್ತಾನ ಅಲ್ಲೆಲ್ಲ ಲಿಂಗ ಆದ ಬಳಿಕ ಗೊತ್ತಾಯ್ತು ಎಲ್ಲ ಕಡೆ ದೇವ್ರದಾನ, ನನ್ನಲ್ಲಿ ದೇವ್ರಿಲ್ಲ ಅಂತೇಳಿ ಆ ಪಾದಗಳನ್ನು ತನ್ನ ಎದೆಗೆ ಹಚ್ಕೊಂಡಂತ. ಆವಾಗ ಅವಾಗ ಜ್ಞಾನ ಆತಂತ. ಇಷ್ಟು ದೃಢತೆ ಅನ್ನುವಂಥದ್ದು ಬರಬೇಕಾಗಿತ್ತು ಅಂತಂದರೆ ಭಾಳಷ್ಟು ಶ್ರವಣ, ಭಾಳಷ್ಟು ಮನನ, ಭಾಳಷ್ಟು ನಿಧಿಧ್ಯಾಸನ ಮಾಡಬೇಕು. ಇದು ಮೂರನೇ ಅಪರೋಕ್ಷ ಹೌದಲ್ರಿ? ಎಷ್ಟು? ಮೂರನೇ ದರ್ಶನ. ಯಾವುದು? ಒಂದನೇದು ಯಾವುದು? ಶರೀರ. ಈ ಶಾಸ್ತ್ರ ಸ್ವಲ್ಪ ಕಠಿಣನ, ಪರಂತು ನಿಮ್ಮನ್ನು ಗಟ್ಟಿ ಹಾಲ ಮಕ್ಕಳಿಗೆ ತಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ನೀರು ಕುಡಿಸಿ, ಹೌದಲ್ರಿ? ಹಂಗೆ ನಾವು ಸ್ವಲ್ಪ ನೀರು ಕುಡಿಸ್ತೀವಿ. ದೃಷ್ಟಾಂತದ ನೀರು ಕುಡಿಸಿದ್ರೆ ಬರೋಬ್ಬರಿ ಆಕೈತಿಯಲ್ಲ. ಆದ್ದರಿಂದ ಮೂರು ದರ್ಶನ ಯಾವ್ಯಾವು? ಸ್ವಪ್ನ ದರ್ಶನ ಒಂದು, ಎರಡನೇದು ಗುಡಿಯಾಗ, ಮೂರನೇದು ತನ್ನಲ್ಲಿ ತಾನು ಪರಮಾತ್ಮನ ಕಾಣುವುದು, ತನ್ನಲ್ಲಿ ನಾನೇ ಪರಮಾತ್ಮ ಅಂತ ದೃಢವಾಗಿ ತಿಳಿಯೋದು. ನಾನೇ ಪರಮಾತ್ಮ ಹೆಂಗೆ ಹಾಕ್ಕೊಂಡ್ರಿ? ಅವ ಸೃಷ್ಟಿ ಮಾಡ್ತಾನೆ. ಇದು ವಾಚಾರ್ಥ ಲಕ್ಷಾರ್ಥ ಅಂತಿರ್ತಾವೆ ಅಲ್ರಿ? ಅದು ತಿಳಿದ್ರೆ ನಿಮಗೆ ಶಾಸ್ತ್ರ ತಿಳಿತದ ಅಲ್ಲ. ನಾನು ಅನ್ನೋ ಪದಕ್ಕೆ ಈ ದೇಹ ಸಹಿತವಾಗಿ ನೀವು ತಿಳ್ಕೊಳಕ್ಕೆ ಹತ್ತೀರಿ. ಇದು ವಾಚಾರ್ಥ. ಶರೀರ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಕೂಟಸ್ಥ ಚೈತನ್ಯ, ಇವೆಲ್ಲ ಕೂಡಿಸಿ ನೀವು ತಿಳ್ಕೊಂಡಿರಲ್ಲ, ಇದಕ್ಕೆ ವಾಚಾರ್ಥ ಅಂತಾರೆ. ಇವನ್ನೆಲ್ಲ ಬಿಡಬೇಕು. ಯಾವ್ಯಾವ ಅರಿಸಿಕೊಳ್ಳೋದಾವ? ದೇಹ ಅರಿಸ್ಕೋತದ, ಇಂದ್ರಿಯಗಳು ಅರಿಸ್ಕೋತಾವ, ಮನಸ್ಸ ಬುದ್ಧಿ ಅರಿಸ್ಕೋತಾವ. ಇವೆಲ್ಲ ಬಿಟ್ಟು ಕೇವಲ ಚೇತನಂತೊಳಗದ ಚೇತನ. ಆ ಚೇತನವೇ ನಿಮ್ಮ ಇಂದ್ರಿಯ ದ್ವಾರ ಹೊರಗೆ ಬಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಪರಿಚಯ ಮಾಡ್ತದೆ. ಚಂದ್ರದಾಗ ಹೇಳ್ಯಾರಲ್ಲ, ಆ ಸಾಕ್ಷಿ ಚೇತನ ಈ ಪ್ರಪಂಚದೊಳಗೆ ನೇತ್ರದ್ವಾರ ಹೊರಗೆ ಬಂದ ಏನು ಮಾಡ್ತತಿ ಅಂದ್ಕ್ಯಾರ? ರೂಪದ ಜ್ಞಾನ ಮಾಡ್ಕೋತದ. ಇದು ನಿಜವಾದ ಜ್ಞಾನ ಇದರಲ್ಲಿ ಆಗಂಗಿಲ್ಲ. ಇದ ಏನದ?
ಜಡ ಅದ. ಈ ಇಂದ್ರಿಯಗಳು ನಮ್ಮನ್ನು ಸುಳ್ಳು ಹೇಳ್ತಾವೆ. ನಮಗೆಲ್ಲ ನಾವರೇ ಇಂದ್ರಿಯಗಳನ್ನೇ ನಂಬಿದ್ದೀವಿ. ಚಂದ್ರ ಎಷ್ಟದಾನಂತ ಹೇಳ್ತಾ ನಿಮ್ಮ ಕಣ್ಣ ಒಂದು ಗೇನ ಅದಾನ. ಈಗ ಮ್ಯಾಲೆ ಚಂದ್ರಲೋಕದಾಗ ಓಡಾಡಿ ಬರಕತ್ತಾರ ಅವರು. ಅಂದ್ರೆ ಕಣ್ಣು ಖರೆ ಹೇಳ್ತತೇವೆ, ಸುಳ್ಳು ಹೇಳ್ತತೇವೆ. ಇಂಥ ಸುಳ್ಳು ಹೇಳೋದನ್ನು ನಂಬೇದಿ ನಾವು, ಹೌದಲ್ರಿ? ಸುಳ್ಳು ಹೇಳುವ ಮನಸ್ಸು, ಸುಳ್ಳು ಹೇಳುವ ಇಂದ್ರಿಯಗಳು ಸುಳ್ಳು ಹೇಳ್ತಾವೆ. ನಾನೊಂದು ದೃಷ್ಟಾಂತ ಹೇಳಿ ಗೊತ್ತೇನಿಲ್ಲ. ಕೃಷ್ಣ ಅರ್ಜುನ ತಿರುಗಾಡಕ್ಕೆ ಹೋಗಿದ್ದರು. ಆಕಾಶದಾಗ ಒಂದು 4 ಹಕ್ಕಿ ಹೋದವು. ಇಬ್ಬರು ಮ್ಯಾಲೆ ನೋಡಿದರು. ಏ ಅರ್ಜುನ, ಇವು ಕಾಗಿ ಹೊಕ್ಕಾವ ನೋಡು ಅಂದ. ಹೌದು ಕಾಗಿದಾವ ಕೃಷ್ಣ ಅಂದ. ಮುಂದಕ್ಕೆ ಕಾಗ್ಯಲ್ಲೋ ಅವು ಗೂಗಿದಾವ ಅಂದ. ಹೌದು ಗೂಗಿದಾವ ಅಂದ. ಮುಂದಕ್ಕೆ ಹೋದ ಕೃಷ್ಣ ಅಂದ, ಕಾಗೆಲ್ಲ ಗೂಗೆಲ್ಲ ಪಾರಿವಾಳದಾವ ಅಂದ. ಹೌದು ಪಾರಿವಾಳದಾವ ಅಂದ. ಪಾರಿವಾಳಲ್ಲೋ ಅವು ಗಿಳಿಯದಾವು ಅಂದವ. ಹೌದು ಅವು ಗಿಳಿಯದಾವ. ನಿಲ್ಲಿಸಿದವ. ಏಯ್ ಅರ್ಜುನ, ಬುದ್ಧಿಗಿದೆ ಐತಿಲ್ಲ, ನೋಡಿದ್ದೀನಿ ನೀನು ಸ್ವತಃ, ನಾನು ನೋಡೇನಿ, ನೀನು ನೋಡಿ. ನಾ ಹೇಳ್ದಂಗೆ ಅದು ಗಿಳಿ ಐತಿ, ಕಾಯಿದ್ರೆ ಕಾಗೈತಿ, ಕಣ್ಣದಾವಲ್ಲ ನನಗೆ. ಅವಾಗೇನಂದು ಗೊತ್ತೇನ? ಅಪ್ಪ ಕೃಷ್ಣ, ಕಣ್ಣು ನನಗದ ಕರೆ, ಕಣ್ಣಿನ ಮೇಲೆ ವಿಶ್ವಾಸ ಇಲ್ಲ, ನಿನ್ನ ಮಾತಿನ ಮೇಲೆ ವಿಶ್ವಾಸ ಅದ. ನನಗೆ ಕಣ್ಣಿನ ಮೇಲೆ ವಿಶ್ವಾಸ. ನೀ ಕಾಗಿ ಅಂದ್ರೆ ಕಾಗಿ, ಗೂಗಿ ಅಂದ್ರೆ ಗೂಗಿ, ಪಾರಿವಾಳ ಅಂದ್ರೆ ಪಾರಿವಾಳ. ಇಷ್ಟು ಶ್ರದ್ಧೆ ಅಂತಾರೆ ಇದಕ್ಕೆ ಅಲ್ರಿ. ಗುರುಗಳು ಶಾಸ್ತ್ರಗಳು ಏನು ಹೇಳ್ತವೆ ಅದು ಸತ್ಯ. ನಮ್ಮ ಇಂದ್ರಿಗಳು ಹೇಳಿದ್ದೆಲ್ಲ ಸತ್ಯ ಅಲ್ಲ. ನಾವು ಇಲ್ಲಿ ದಾರಿ ಬಿಟ್ಟಿವಿ. ಗುರುಗಳು ಹೇಳಿದ್ದು, ಶಾಸ್ತ್ರ ಹೇಳಿದ್ದನ್ನು ನಾವು ನಂಬಲಾಕ ಪ್ರಯತ್ನ ಮಾಡಬೇಕಾಗ್ತದೆ. ಮುಂದೆ ತಾನೇ ನಿಮಗೆ ಅಪರೋಕ್ಷ ಆಗ್ತದೆ. ಮೊದಲು ನಂಬಿಕೆ ಬೇಕಾಗ್ತದೆ. ನಂಬಿಕೆ ಇಲ್ದ ಹೋತಂತಂದ್ರೆ ಅಪರೋಕ್ಷ ಆಗುವುದಿಲ್ಲ. ಆದ್ದರಿಂದ ಪರೋಕ್ಷ ಮೊದಲು ದೃಢ ಮಾಡ್ಕೊರಿ. ಹೇಳೇನಿಲ್ಲ ಪರೋಕ್ಷ ದೃಢ. ಪರೋಕ್ಷ ಅಂದಾಗ ನಿಮಗೆ ಕನಕದಾಸ ನೆನಪಾಗಬೇಕು ಅಂಥೇಳಿ ಉಡುಪಿ ಒಳಗೆ ಕೃಷ್ಣ ಪರಮಾತ್ಮ ತಿರುಗಿ ನಿಂತಂತ ಅವಂಗೆ. ನಮಗೆಲ್ಲರೂ ತಿರುಗಿ ನಿಂತಾನ, ಹುಚ್ಕೊಡ್ರಿ. ಬ್ರಾಹ್ಮಣರು ಕುರ್ಬಾ ನಡಿ ಇಲ್ಲಿ ಒಳಗೆ ಬರಬೇಡ ಅಂತ ಹಾಕಿರು. ಗುಡಿ ಹಿಂದೆ ಹೋಗಿ ಅಳಕೋತ ಹಾಡಕ್ಕೆ ಹತ್ತಿದ. ತೊರೆದು ಜೀವಿಸಬಹುದೇ ಹರಿನಿಂದ್ರಚರ. ಅಪ್ಪ ಎಂತಹ ಕನಕೋ ಮಾರಾಯ, ಎಂತಹ ಕನಕ. ಹಿಂಗಂದಾಗ ಹತ್ಕೋತ ಹಾಡಿದಾಗ, ನಿನ್ನ ತೊರೆದು ನನಗೆ ಜೀವಿಸ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಆ ಗಾಡಿ ಹೊಡಿತು. ದೇವ್ರ ಈ ಕಡೆ ಮುಖ ಮಾಡಿದ, ಆ ಕಡೆ ಮಾಡಿದ, ಈ ಕಡೆ ಮುಖ ಮಾಡಿದ. ಅಲ್ಲಿ ದರ್ಶನ ಕೊಟ್ಟ. ನಮ್ಮ ಮನ್ಯಾಗ ಆಳು ಮನುಷ್ಯ ನನ್ನ ಕಡೆ ಮುಖ ಮಾಡಂಗಿಲ್ಲ, ಬರ್ತಾನೆಂದ್ರಿ ಅದು ಕಾಣವ. ಕಲ್ಲಿನ ಮೂರ್ತಿ ತಿರುಗಿ ನಿಲ್ಲಿಸ್ಬೇಕಾಗಿತ್ತಂದ್ರೆ ಕಣ್ಕಂಡು ಭಕ್ತಿ ಅಂಥದ್ದಿರ್ಬೇಕು. ವಿಚಾರ ಮಾಡುವ ಪುಣ್ಯಾತ್ಮರೇ. ನಮಗೆ ಭಕ್ತಿ ಒಳಗೂ ದೃಢ ಇಲ್ಲ, ಜ್ಞಾನದಾಗೂ ದೃಢ ಇಲ್ಲ. ಹಿಂಗಾಗಬಾರ್ದು. ಈ ವಿಷಯ ಸ್ವಲ್ಪ ಗಡಿಸಿದ್ರೂ ಕೂಡ ನಮ್ಮ ಮಲ್ಲಪ್ಪ ಅಂದ, ಏನು ರೀ ಇಂಥ ವಿಷಯಗಳು ನೀವು ಹೇಳ್ತೀರಿ, ಇವು ಅವ್ರಿಗೆ ತಿಳಿತತೇನೋ ತಿಳಿಯಂಗೆ ಹೇಳ್ತೀವಿ ನಾವು. ನಮಗೆ ಸದ್ಗುರುಗಳು ಸಾಕಷ್ಟು ಕೊಟ್ಟಿದ್ದಾನ, ನಮಗೇನು ಕಡಿಮೆ ಇಲ್ಲ. ಸದ್ಗುರುನಾಥ ಕೊಟ್ಟದ್ದನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಸರಿಯಾಗಿ ಹಂಚಿಕೊಡೋದು ನಮ್ಮ ಕೆಲಸದ. ಅದು ಮುಚ್ಕೊಂಡು ಇಟ್ಕೊಳ್ಳೋ ಪೈಕಿ ಅಲ್ಲ. ನಿಮ್ಮಂತಕ್ಕೆ ಒಂದು 100 ರೂಪಾಯಿ ಇದ್ದು ಅಂದ್ರೆ ನೀವು ಯಾರೇ ಬೇಡ್ರೆ 50 ನೀವು ಇಟ್ಕೋತೀರಿ, 50 ಕೊಡ್ತೀರಿ. ನಮ್ಮ ಗುರುಗಳು ಹಂಗಿಲ್ಲ. 100 ಅಂದ್ರೆ 100ಕ್ಕೆ 100 ಕೊಟ್ಟಾರ. ನಮಗೆ 100ಕ್ಕೆ 100 ಕೊಟ್ಟಾರ. ನಾವು ಯಾವುದಕ್ಕೂ ಹೆದರೋದಿಲ್ಲ. ತಿಳಿತಾ? ನೀವು ಸುಮ್ಮನೆ ಕೇಳ್ಕೊತ ಹೋಗ್ರಿ. ಮೊದಲು ಹಂಗೆ ಆಕೈತೆ ಅದು. ಶಾಲೆಗೆ ಹೋಗಿತ್ತ ಮೊದಲು ನಿಮಗೆ ಏನ್ರಿ ಗೊತ್ತಿತ್ತಂದ್ರೆ ಈ ಗೊತ್ತಿತ್ತನು? ಮೊದಲು ಉಪ್ಪಿಟ್ಟು ಶಾಲೆ ತಿಳಿತನ್ರಿ. ನಾವು ಮೊನ್ನೆ 1 ತಿಂಗಳು ಉಪ್ಪಿಟ್ಟು ಶಾಲೆ ಮಾಡಿದೆವು. ಉಪ್ಪಿಟ್ಟು ಶಾಲೆ ಹೋದವ ಅದು. ಊಟ ಕೊಟ್ಟು, ಕುರ್ಚಿ ಕೊಟ್ಟು, ಹಾಸಿ ಕೊಟ್ಟು ಅಲ್ಲಿ ಉಪ್ಪಿಟ್ಟು ಶಾಲೆ ಬರಲಿ.
ಹ್ಯಾಂಗರೆ ಬಂದು ಒಳಗೆ ಬಂದು ಆ ಅಜ್ಜನ ದರ್ಶನ ತಗೊಳ್ಳಿ, ಅಜ್ಜನ ಪ್ರಸಾದ ತಗೊಳ್ಳಿ. ಈಗ ಈಗ ಇದು ಉಪ್ಪಿಟ್ಟು ಸಾರು ಅಲ್ಲಿದು ವಿಚಾರ ಮಾಡ್ರಿ. ಈಗ ಬಂದತಿ, ಈಗ ನೀವು 7ನೇ ಎತ್ತಕ್ಕೆ ಬಂದಾರ. ಈಗ ಸಾಮಾನ್ಯ ಅಲ್ಲ. ಹೆದರಬೇಡ್ರಿ, ತಿಳಿಯಂಗಿಲ್ಲ ಅಂತ ಹೆದರಬೇಡ್ರಿ. ತಿಳಿಯಂಗಿಲ್ಲ ಅಂದ್ರೆ ತಿಳಿಯಂಗ ಇಲ್ಲ. ಅದು ಸಿದ್ಧಾರೂಢ ಕೃಪೆಯಿಂದ ಈ ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಮಗೂ ನಿಮಗೂ ಕೊಡಲಿ ಅಂತೇಳಿ ಹಾರೈಸಿ